ನಮ್ಮ ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇಂದು ನಾವು ಜೇಮ್ಸ್ ಕ್ಲಿಯರ್ ಅವರ ಅತ್ಯಂತ ಪ್ರಸಿದ್ಧವಾದ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದ ಮೂಲ ಟಿಪ್ಪಣಿಗಳು ಮತ್ತು ಅದರ ಹಿಂದಿರುವ ಮನೋವಿಜ್ಞಾನದ ಸಂಶೋಧನೆಗಳನ್ನು ಒಳಹೊಕ್ಕು ನೋಡಲಿದ್ದೇವೆ. ನಮಸ್ಕಾರ. ಇದು ನಿಜಕ್ಕೂ ಒಂದು ಅದ್ಭುತವಾದ ಮೂಲ ಪಠ್ಯ. ಹೌದು, ಖಂಡಿತ. ನಮ್ಮ ಇಂದಿನ ಈ ಚರ್ಚೆಯ ಮುಖ್ಯ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಮಾಡುವ ಚಿಕ್ಕ ಅಂದ್ರೆ ಅಣುರೂಪದ ಬದಲಾವಣೆಗಳು ಒಟ್ಟಾಗಿ ಸೇರಿ ಹೇಗೆ ಅಗಾಧವಾದ ಫಲಿತಾಂಶಗಳನ್ನು ನೀಡುತ್ತವೆ ಎಂಬುದರ ಹಿಂದಿನ ಗುಟ್ಟನ್ನು ರಟ್ಟು ಮಾಡುವುದು. ನಿಖರವಾಗಿ ಈ ಇಡೀ ಪುಸ್ತಕದ ಅಂದ್ರೆ ಈ ಮೂಲದ ಹಿಂದಿರುವ ಕಥೆ ಶುರುವಾಗುವುದೇ ಲೇಖಕ ಜೇಮ್ಸ್ ಕ್ಲಿಯರ್ ಅವರ ಹೈಸ್ಕೂಲ್ ದಿನಗಳಿಂದ. ಅದೆಂತ ರೋಚಕ ಕಥೆ ಗೊತ್ತಾ? ಒಂದು ದಿನ ಅವರು ತಮ್ಮ ಸ್ನೇಹಿತರ ಜೊತೆ ಬೇಸ್ಬಾಲ್ ಆಡ್ತಿದ್ದಾಗ ಸಹಪಾಠಿಯ ಕೈಯಿಂದ ಜಾರಿದ ಬೇಸ್ಬಾಲ್ ಬ್ಯಾಟ್ ಗಾಳಿಯಲ್ಲಿ ತೂರಿ ಬಂದು ನೇರವಾಗಿ ಜೇಮ್ಸ್ ಅವರ ಮುಖಕ್ಕೆ ಅಪ್ಪಳಿಸುತ್ತದೆ. ಆ ಪೆಟ್ಟು ಎಷ್ಟು ಭೀಕರವಾಗಿತ್ತಂದ್ರೆ ಅವರ ಮೂಗು ನುಜ್ಜುಗುಜ್ಜಾಗ್ತದೆ, ತಲೆಬುರುಡೆಗೆ ಪೆಟ್ಟಾಗಿ ಅವರು ಕೋಮಾ ಸ್ಥಿತಿಗೆ ತಲುಪುತ್ತಾರೆ. ಆಸ್ಪತ್ರೆಯಲ್ಲಿ ಒಂದು ಹಂತದಲ್ಲಂತೂ ಅವರ ಉಸಿರಾಟವೇ ನಿಂತು ಹೋಗಿರುತ್ತದೆ. ಹೌದು, ಅಕ್ಷರಶಃ ಸಾವಿನ ದವಡಿಯಿಂದ ಅವರು ಪಾರಾಗಿ ಬರುತ್ತಾರೆ. ಆ ಘಟನೆ ನಿಜಕ್ಕೂ ಭಯಾನಕವಾದದ್ದು. ಆದರೆ ಆ ಅಪಘಾತದ ನಂತರದ ಅವರ ಚೇತರಿಕೆಯ ಹಾದಿದೆಯಲ್ಲ, ಅದು ನಮ್ಮ ಇಂದಿನ ಚರ್ಚೆಯ ಅಡಿಪಾಯ. ಆ ಆಘಾತದಿಂದ ಹೊರಬರಲು ಅವರು ಡೆನಿಸನ್ ವಿಶ್ವವಿದ್ಯಾಲಯದಲ್ಲಿ ಓದುವಾಗ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಮತ್ತು ಕುತೂಹಲಕಾರಿ ಸಂಗತಿಯಂದ್ರೆ ಅವರು ಏಕಾಏಕಿ ದೊಡ್ಡ ಸಾಧನೆ ಮಾಡಲು ಹೋಗ್ಲಿಲ್ಲ. ಬದಲಾಗಿ ತೀರಾ ಸಾಮಾನ್ಯ ಎನಿಸುವ ಸಣ್ಣ ಪುಟ್ಟ ಅಭ್ಯಾಸಗಳನ್ನು ಶುರು ಮಾಡಿದರು. ಅಂದ್ರೆ ಪ್ರತಿದಿನ ರಾತ್ರಿ ಸರಿಯಾದ ಸಮಯಕ್ಕೆ ಮಲಗುವುದು. ಹೌದು, ಜೊತೆಗೆ ತಮ್ಮ ಕೋಣೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳುವುದು ಮತ್ತು ಜಿಮ್ನಲ್ಲಿ ಸ್ವಲ್ಪವೇ ವೇಟ್ ಲಿಫ್ಟಿಂಗ್ ಮಾಡುವುದು. ಇಷ್ಟೇ ಅವರು ಮಾಡಿದ್ದು. ಈ ಚಿಕ್ಕ ಅಭ್ಯಾಸಗಳೇ ಅವರಿಗೆ ತಮ್ಮ ಕೈತಪ್ಪಿ ಹೋಗಿದ್ದ ಜೀವನದ ಮೇಲಿನ ಹಿಡಿತವನ್ನು ಮರಳಿ ತಂದುಕೊಟ್ಟುವು ಅಲ್ವಾ? ಖಂಡಿತವಾಗಿ. ಮುಂದೆ ಇದೇ ಅಭ್ಯಾಸಗಳು ಅವರನ್ನು ವಿಶ್ವವಿದ್ಯಾಲಯದ ಶ್ರೇಷ್ಠ ಅಥ್ಲೀಟಾಗಿ ಮತ್ತು ಜಗತ್ತು ಮೆಚ್ಚುವ ಯಶಸ್ವಿ ಲೇಖಕರನ್ನಾಗಿ ರೂಪಿಸಿದವು. ದೊಡ್ಡ ಯಶಸ್ಸು ಎನ್ನುವುದು ರಾತ್ರೋರಾತ್ರಿ ಸಿಗುವಂಥದ್ದಲ್ಲ. ಅದು ಸಣ್ಣ ಸಣ್ಣ ಗೆಲುವುಗಳ ಸರಣಿ. ಇದು ಸ್ಪಷ್ಟವಾಗಿ ಸಾಬೀತುಪಡಿಸುತ್ತದೆ. ಹೌದು, ಇದು ಕೇಳಲು ಸ್ಫೂರ್ತಿದಾಯಕವಾಗಿದೆ. ಆದರೆ ಕೇವಲ ಬೇಗ ಮಲಗೋದ್ರಿಂದಲೋ ಅಥವಾ ಕೋಣೆ ಸ್ವಚ್ಛ ಮಾಡೋದ್ರಿಂದಲೋ ಇಷ್ಟೊಂದು ದೊಡ್ಡ ಮಟ್ಟದ ಯಶಸ್ಸು ಹೇಗೆ ಸಿಗುತ್ತದೆ ಎಂಬ ಪ್ರಶ್ನೆ ಮೂಡುವುದು ಸಹಜ. ಇದು ಎಲ್ಲರ ಮನಸ್ಸಿನಲ್ಲೂ ಬರುವ ಪ್ರಶ್ನೆ. ಈ ಸಣ್ಣ ಬದಲಾವಣೆಗಳ ಶಕ್ತಿಯನ್ನು ಅರ್ಥಮಾಡಿಕೊಳ್ಳಲು ನಾವು ಮೂಲ ಪಠ್ಯದಲ್ಲಿರುವ 2003ರ ಬ್ರಿಟಿಷ್ ಸೈಕ್ಲಿಂಗ್ ತಂಡದ ಕಥೆಯನ್ನು ನೋಡಬೇಕು. ಆ ಕಥೆ ಅದ್ಭುತವಾಗಿದೆ. 110 ವರ್ಷಗಳಿಂದ ಆ ತಂಡ ಟೂರ್ ಡಿ ಫ್ರಾನ್ಸ್ ಪಂದ್ಯಾವಳಿಯಲ್ಲಿ ಒಮ್ಮೆಯೂ ಗೆದ್ದಿರಲಿಲ್ಲ. ಅವರ ಪ್ರದರ್ಶನ ಎಷ್ಟು ಕಳಪೆಯಾಗಿತ್ತೆಂದರೆ ಯುರೋಪಿನ ಸೈಕಲ್ ಕಂಪನಿಗಳು ಸಹ ಅವರಿಗೆ ತಮ್ಮ ಬೈಸಿಕಲ್ಗಳನ್ನು ಸ್ಪಾನ್ಸರ್ ಮಾಡಲು ಹಿಂದೇಟು ಹಾಕುತ್ತಿದ್ದವು. ಹೌದು, ಆ ತಂಡ ತಮ್ಮ ಬ್ರ್ಯಾಂಡ್ನ ಸೈಕಲ್ ಬಳಸಿದರೆ ಕಂಪನಿಯ ಮರ್ಯಾದೆ ಹೋಗುತ್ತದೆ ಎಂಬ ಭಯ ಅವರಿಗಿತ್ತು. ಆಗ ಆ ತಂಡಕ್ಕೆ ಡೇವ್ ಬ್ರೈಲ್ಸ್ಫೋರ್ಡ್ ಎಂಬ ಹೊಸ ಕೋಚ್ ಬರುತ್ತಾರೆ ಮತ್ತು ಅವರು ಇಡೀ ತಂಡದ ದಿಕ್ಕನ್ನೇ ಬದಲಾಯಿಸ್ತಾರೆ. ಡೇವ್ ಬ್ರೈಲ್ಸ್ಫೋರ್ಡ್ ಅವರ ಕಾರ್ಯತಂತ್ರ ಬಹಳ ವಿಶಿಷ್ಟವಾಗಿತ್ತು. ಅವರು ದೊಡ್ಡ ಮಟ್ಟದ ಬದಲಾವಣೆಗಳ ಬಗ್ಗೆ ತಲೆಕೆಡಿಸಿಕೊಳ್ಳಿಲ್ಲ. ಬದಲಾಗಿ ಮಾರ್ಜಿನಲ್ ಗೇನ್ಸ್ ಅಥವಾ ಪ್ರತಿಯೊಂದು ಸಣ್ಣ ವಿಚಾರದಲ್ಲೂ ಕೇವಲ 1% ಸುಧಾರಣೆಯನ್ನು ತರುವ ಕಡೆಗೆ ಗಮನಹರಿಸಿದ್ರು. ಅವರು ತಂದ ಆ 1% ಬದಲಾವಣೆಗಳು ಎಂಥವು ಗೊತ್ತಾ? ಸೈಕಲ್ ಸೀಟುಗಳನ್ನ ಸ್ವಲ್ಪ ಹೆಚ್ಚು ಆರಾಮದಾಯಕವಾಗಿ ವಿನ್ಯಾಸಗೊಳಿಸಿದ್ರು, ಟೈರ್ಗಳು ರಸ್ತೆಯನ್ನು ಚೆನ್ನಾಗಿ ಹಿಡಿದುಕೊಳ್ಳಲು ಅವುಗಳಿಗೆ ಆಲ್ಕೋಹಾಲ್ ಉಜ್ಜಿದ್ರು, ಮಾಂಸಖಂಡಗಳು ಬೇಗ ಚೇತರಿಸಿಕೊಳ್ಳಲು ಯಾವ ಮಸಾಜ್ ಜೆಲ್ ಉತ್ತಮ ಎಂದು ಪರೀಕ್ಷಿಸಿದರು. ಇವೆಲ್ಲ ಸೈಕ್ಲಿಂಗ್ಗೆ ಸಂಬಂಧಿಸಿದ್ದು ಒಪ್ಪುಕೊಳ್ಬೋದು. ಆದರೆ ಇಷ್ಟೇ ಅಲ್ಲ, ಆಟಗಾರರಿಗೆ ಶೀತವಾಗದಿರಲಿ ಎಂದು ವೈದ್ಯರನ್ನು ಕರೆಸಿ ಕೈ ತೊಳೆಯುವ ಸರಿಯಾದ ವಿಧಾನವನ್ನು ಕಲಿಸಿದ್ರು. ಪ್ರತಿಯೊಬ್ಬ ಆಟಗಾರನಿಗೆ ಉತ್ತಮ ನಿದ್ದೆ ಬರಲು ಯಾವ ದಿಂಬು ಮತ್ತು ಹಾಸಿಗೆ ಸೂಕ್ತ ಎಂದು ಹುಡುಕಿದ್ರು. ಕೊನೆಗೆ ತಮ್ಮ ಟ್ರಕ್ ಒಳಗೆ ಕಣ್ಣಿಗೆ ಕಾಣದ ಸಣ್ಣ ಧೂಳು ಸಹ ಬೈಸಿಕಲ್ನ ಕಾರ್ಯಕ್ಷಮತೆಯನ್ನು ಕಡಿಮೆ ಮಾಡದಿರಲಿ ಎಂದು ಟ್ರಕ್ನ ಒಳಭಾಗಕ್ಕೆ ಸಂಪೂರ್ಣ ಬಿಳಿ ಬಣ್ಣ ಬಳಿದ್ರು. ಇವೆಲ್ಲವೂ ಮೇಲ್ನೋಟಕ್ಕೆ ತೀರಾ ಹಾಸ್ಯಾಸ್ಪದ ಎನಿಸಬಹುದು. ಕೈ ತೊಳೆಯುವುದಕ್ಕೂ ಒಲಿಂಪಿಕ್ಸ್ ಗೆಲ್ಲುವುದಕ್ಕೂ ಏನು ಸಂಬಂಧ ಎಂದು ಯಾರಿಗಾದರೂ ಅನಿಸುತ್ತದೆ. ಹೌದು, ನನಗೂ ಅದೇ ಅನ್ಸಿದ್ದು. ಆದರೆ ಈ ಎಲ್ಲ ಸಣ್ಣ 1% ಬದಲಾವಣೆಗಳು ಒಟ್ಟಾಗಿ ಸೇರಿ ಕೇವಲ 5 ವರ್ಷಗಳಲ್ಲಿ ಅಂದ್ರೆ 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಬ್ರಿಟಿಷ್ ತಂಡ ಬರೋಬ್ಬರಿ 60% ಚಿನ್ನದ ಪದಕಗಳನ್ನು ಬಾಚಿಕೊಳ್ಳುವಂತೆ ಮಾಡಿದವು. ಆದ್ರೆ ಒಂದು ನಿಮಿಷ, ಟೈರ್ಗೆ ಆಲ್ಕೋಹಾಲ್ ಉಜ್ಜಿದ್ರೆ ಅಥವಾ ಕೈ ತೊಳೆದ್ರೆ ಚಿನ್ನದ ಪದಕ ಹೇಗೆ ಬರುತ್ತೆ? ಇದರ ಹಿಂದಿನ ಲಾಜಿಕ್ ಏನು? ಇದರ ಹಿಂದಿರುವ ಲೆಕ್ಕಾಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು.
ನಮ್ಮ ಅಭ್ಯಾಸಗಳು ಗಣಿತದ ಚಕ್ರಬಡ್ಡಿ ಅಂದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಇದ್ದಂತೆ. ಬ್ಯಾಂಕ್ನಲ್ಲಿ ಹಣ ಇಟ್ಟಾಗ ಬಡ್ಡಿಯ ಮೇಲೆ ಬಡ್ಡಿ ಸೇರಿ ನಮ್ಮ ಹಣ ಬೆಳೆಯುತ್ತಲ್ಲ ಹಾಡೆ? ನಿಖರವಾಗಿ. ಪ್ರತಿದಿನ ನಾವು ನಮ್ಮ ಯಾವುದೇ ಕೆಲಸದಲ್ಲಿ ಕೇವಲ 1% ಸುಧಾರಣೆ ಕಂಡರೆ 1 ವರ್ಷದ ಕೊನೆಗೆ ಅಂದ್ರೆ 365 ದಿನಗಳ ನಂತರ ನಾವು ಮೊದಲಿಗಿಂತ 37.88 ಪಟ್ಟು ಉತ್ತಮರಾಗುತ್ತೇವೆ. ವಾವ್! 2 ಪಟ್ಟಲ್ಲ 3 ಪಟ್ಟಲ್ಲ, ಬರೋಬ್ಬರಿ 38 ಪಟ್ಟು. ಹೌದು. ಆದ್ರೆ ಅದೇ ನಾವು ಪ್ರತಿದಿನ 1% ಕೆಳಮುಖವಾಗಿ ಹೋದ್ರೆ ವರ್ಷದ ಕೊನೆಗೆ ನಾವು ಬಹುತೇಕ 0ಗೆ ತಲುಪ್ತೇವೆ. ಅಂದ್ರೆ ಪ್ರತಿದಿನ ಮಾಡುವ ಸಣ್ಣ ತಪ್ಪುಗಳು ತಕ್ಷಣಕ್ಕೆ ಗೊತ್ತಾಗದಿದ್ದರೂ ದೀರ್ಘಕಾಲದಲ್ಲಿ ನಮ್ಮನ್ನು ಪಾತಾಳಕ್ಕೆ ತಳ್ಳುತ್ತವೆ ಎನ್ನುತ್ತೀರಾ? ಖಂಡಿತ. ಇದನ್ನು ಇನ್ನಷ್ಟು ಸರಳವಾಗಿ ಹೇಳಬೇಕೆಂದ್ರೆ ಒಂದು ವಿಮಾನದ ಉದಾಹರಣೆ ತೆಗೆದುಕೊಳ್ಳೋಣ. ಲಾಸ್ ಏಂಜಲೀಸ್ನಿಂದ ನ್ಯೂಯಾರ್ಕ್ ನಗರಕ್ಕೆ ಹೊರಟ ವಿಮಾನವು ಟೇಕ್ ಆಫ್ ಆಗುವಾಗ ಪೈಲಟ್ ಕೇವಲ 3.5 ಡಿಗ್ರಿಯಷ್ಟು ತನ್ನ ದಿಕ್ಕನ್ನು ಬದಲಾಯಿಸಿದರೆ ಸಾಕು, ಆ ವಿಮಾನ ನ್ಯೂಯಾರ್ಕ್ ತಲುಪುವ ಬದಲು ವಾಷಿಂಗ್ಟನ್ ತಲುಪುತ್ತದೆ. ಪ್ರಯಾಣದ ಆರಂಭದಲ್ಲಿ 3.5 ಡಿಗ್ರಿ ಎನ್ನುವುದು ಕೇವಲ 1-2 ಅಡಿಗಳಷ್ಟು ಮಾತ್ರ ವ್ಯತ್ಯಾಸ ಇರುತ್ತೆ ಅಲ್ವಾ? ಹೌದು, ಯಾರಿಗೂ ಅದು ಗಮನಕ್ಕೆ ಬರೋದಿಲ್ಲ. ಆದರೆ ದೀರ್ಘಕಾಲದ ಪ್ರಯಾಣದಲ್ಲಿ ನಮ್ಮ ಗಮ್ಯಸ್ಥಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡ್ತದೆ. ಇದು ಬಹಳ ಆಸಕ್ತಿದಾಯಕವಾಗಿದೆ. ಆದರೂ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಯಾವುದಾದ್ರೂ ಹೊಸ ಅಭ್ಯಾಸ ಶುರು ಮಾಡಿದಾಗ, ಉದಾಹರಣೆಗೆ ಜಿಮ್ಗೆ ಹೋಗಲು ಶುರು ಮಾಡಿದಾಗ, 1 ವಾರ ಕಷ್ಟಪಟ್ರೂ ಕನ್ನಡಿಯ ಮುಂದೆ ನಿಂತಾಗ ನಮ್ಮ ದೇಹದಲ್ಲಿ ಯಾವುದೇ ಬದಲಾವಣೆ ಕಾಣೋದಿಲ್ಲ. ನಿಜ. ಆದ ನಮಗೆ ನಿರಾಸೆಯಾಗುತ್ತದೆ. ಹೌದು. ಇದಕ್ಕೆ ಮೂಲ ಪಠ್ಯದಲ್ಲಿ ಕರಗುವ ಮಂಜುಗಡ್ಡೆಯ ಅದ್ಭುತವಾದ ರೂಪಕವನ್ನು ನೀಡಲಾಗಿದೆ. ನಮ್ಮ ಮುಂದಿರುವ ಟೇಬಲ್ ಮೇಲೆ ಒಂದು ಮಂಜುಗಡ್ಡೆ ಇದೆ ಎಂದು ಕಲ್ಪಿಸಿಕೊಳ್ಳೋಣ. ಕೋಣೆಯ ತಾಪಮಾನ 25 ಡಿಗ್ರಿ ಇದೆ. ಸರಿ. ನಾವು ಬಹಳ ಕಷ್ಟಪಟ್ಟು ತಾಪಮಾನವನ್ನು 26, 27, 28, 29, 30, 31 ಡಿಗ್ರಿಗೆ ಏರಿಸುತ್ತೇವೆ. ಆದರೂ ಆ ಮಂಜುಗಡ್ಡೆ ಕರಗುವುದಿಲ್ಲ. ಇಷ್ಟು ದಿನದ ನಮ್ಮ ಶ್ರಮವೆಲ್ಲ ವ್ಯರ್ಥವಾಯ್ತಲ್ಲ ಎಂದು ನಾವಂದುಕೊಳ್ಳುತ್ತೇವೆ. ಹೌದು. ಆದರೆ ತಾಪಮಾನ 32 ಡಿಗ್ರಿಗೆ ತಲುಪಿದ ತಕ್ಷಣ ಆ ಮಂಜುಗಡ್ಡೆ ಕರಗಲು ಶುರುವಾಗುತ್ತದೆ. ಇದರರ್ಥ ಹಿಂದಿನ 25ರಿಂದ 31 ಡಿಗ್ರಿಯವರೆಗಿನ ತಾಪಮಾನದ ಏರಿಕೆಗಳು ವ್ಯರ್ಥವಾಗಿರಲಿಲ್ಲ. ಆ ಶಕ್ತಿಯೆಲ್ಲ ಶೇಖರಣೆಯಾಗಿರುತ್ತದೆ ಮತ್ತು 32ನೇ ಡಿಗ್ರಿಯಲ್ಲಿ ಅದು ಸ್ಫೋಟಗೊಳ್ಳುತ್ತದೆ. ಅದ್ಭುತವಾದ ಉದಾಹರಣೆ. ನಾವು ಮಾಡುವ ಸಣ್ಣಪುಟ್ಟ ಅಭ್ಯಾಸಗಳು ಹೀಗೆಯೇ ಒಂದು ಹಂತದವರೆಗೆ ನಮ್ಮ ಕಷ್ಟಕ್ಕೆ ತಕ್ಕ ಫಲ ನೀಡುವುದಿಲ್ಲ. ಆ ಕಾಯುವಿಕೆಯ ಸಮಯವನ್ನು ಗುಪ್ತ ಸಾಮರ್ಥ್ಯದ ಪ್ರಸ್ಥಭೂಮಿ ಎಂದು ಕರೆಯಲಾಗಿದೆ. ಇದು ನಿಜಕ್ಕೂ ನಾವು ಎಲ್ಲಿ ಎಡವುತ್ತಿದ್ದೇವೆ ಎಂಬುದನ್ನು ತೋರಿಸುತ್ತದೆ. ನಾವೆಲ್ಲರೂ ಫಲಿತಾಂಶಗಳ ಮೇಲೆ ಅಂದ್ರೆ ಗುರಿಗಳ ಮೇಲೆ ಹೆಚ್ಚು ಗಮನ ಹರಿಸ್ತೇವೆ. ಆದರೆ ಗುರಿಗಳಿಗಿಂತ ವ್ಯವಸ್ಥೆಗಳ ಅಂದ್ರೆ ಸಿಸ್ಟಮ್ಸ್ ಕಡೆಗೆ ಗಮನ ಹರಿಸುವುದು ಬಹಳ ಮುಖ್ಯ. ಗುರಿಗಳನ್ನು ಇಟ್ಟುಕೊಳ್ಳುವುದು ಮುಖ್ಯವಲ್ಲವೇ? ನಮಗೆ ಎಲ್ಲಿಗೆ ಹೋಗಬೇಕು ಎಂಬ ಗುರಿ ಇಲ್ಲದಿದ್ದರೆ ನಾವು ಹೇಗೆ ಕೆಲಸ ಮಾಡಲು ಸಾಧ್ಯ? ಗುರಿಗಳು ಬೇಕು, ಆದರೆ ಕೇವಲ ದಿಕ್ಕನ್ನು ನಿರ್ಧರಿಸಲು ಮಾತ್ರ. ನಿಜವಾದ ಪ್ರಗತಿ ಸಾಧಿಸಲು ವ್ಯವಸ್ಥೆಗಳೇ ಬೇಕು. ಗುರಿಗಳನ್ನು ಬಿಟ್ಟು ವ್ಯವಸ್ಥೆಗಳ ಮೇಲೆ ಏಕೆ ದೃಷ್ಟಿ ಇಡಬೇಕು ಎಂಬುದಕ್ಕೆ 4 ಸ್ಪಷ್ಟ ಕಾರಣಗಳಿವೆ. ಓ, ಆ ಕಾರಣಗಳು ಯಾವುವು? ಮೊದಲನೇದಾಗಿ, ಗೆದ್ದವರು ಮತ್ತು ಸೋತವರು ಇಬ್ಬರಿಗೂ ಒಂದೇ ಗುರಿ ಇರುತ್ತದೆ. ಹೌದಲ್ವಾ? ಒಲಿಂಪಿಕ್ಸ್ನಲ್ಲಿ ಓಡುತ್ತಿರುವ ಎಲ್ಲರಿಗೂ ಚಿನ್ನದ ಪದಕ ಗೆಲ್ಲಬೇಕೆಂಬ ಗುರಿಯೇ ಇರುತ್ತದೆ. ಖಂಡಿತ. ಹಾಗಾದ್ರೆ ಗೆಲ್ಲುವವರನ್ನು ಪ್ರತ್ಯೇಕಿಸುವುದು ಅವರ ಗುರಿಯಲ್ಲ, ಅವರು ಪ್ರತಿದಿನ ಮಾಡುವ ಅಭ್ಯಾಸದ ವ್ಯವಸ್ಥೆ. ಎರಡನೇದಾಗಿ, ಗುರಿಯನ್ನು ತಲುಪುವುದು ಕೇವಲ ಕ್ಷಣಿಕ ಬದಲಾವಣೆ. ನಾವು ನಮ್ಮ ಗಲೀಜಾದ ಕೋಣೆಯನ್ನು 1 ದಿನ ಕಷ್ಟಪಟ್ಟು ಸ್ವಚ್ಛಗೊಳಿಸಬಹುದು. ಆದರೆ ನಮ್ಮ ಗಲೀಜು ಮಾಡುವ ಸ್ವಭಾವವನ್ನು ಬದಲಾಯಿಸದಿದ್ದರೆ ಕೆಲವೇ ದಿನಗಳಲ್ಲಿ ಮತ್ತೆ ಆ ಕೋಣೆ ಗಲೀಜಾಗುತ್ತದೆ. ಹೌದು, ಇದು ನಮ್ಮೆಲ್ಲರ ಅನುಭವಕ್ಕೆ ಬಂದಿರುವ ವಿಚಾರ. ಮೂರನೇದಾಗಿ, ಗುರಿಗಳು ನಮ್ಮ ಸಂತೋಷವನ್ನು ಮುಂದೂಡುತ್ತವೆ. ನಾನು ಆ ಗುರಿ ತಲುಪಿದರಷ್ಟೇ ಖುಷಿಯಾಗಿರ್ತೀನಿ, ಅಲ್ಲಿಯವರೆಗೂ ನಾನು ಕಷ್ಟಪಡಬೇಕು ಎಂಬ ಭ್ರಮೆಯಲ್ಲಿ ನಾವು ಇಂದಿನ ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ. ನಿಜ. ನಾಲ್ಕನೇದಾಗಿ, ಗುರಿಗಳು ದೀರ್ಘಕಾಲೀನ ಪ್ರಗತಿಗೆ ಅಡ್ಡಿಯಾಗುತ್ತವೆ. ಮ್ಯಾರಥಾನ್ ಓಡಬೇಕೆಂಬ ಗುರಿ ಇಟ್ಟುಕೊಂಡವರು ಆ ಓಟ ಮುಗಿದ ತಕ್ಷಣ ಜಾಗಿಂಗ್ ಮಾಡುವುದನ್ನೇ ಬಿಟ್ಟುಬಿಡುತ್ತಾರೆ. ರಬ್ಬರ್ ಬ್ಯಾಂಡ್ ಎಳೆದು ಬಿಟ್ಟಾಗ ಎಷ್ಟು ವೇಗವಾಗಿ ವಾಪಸ್ ಬರುತ್ತದೆಯೋ ಹಾಗೆ ಇವರು ಮತ್ತೆ ತಮ್ಮ ಹಳೆಯ ತೂಕಕ್ಕೆ ಮರಳುತ್ತಾರೆ. ನಿಖರವಾಗಿ. ಇದನ್ನು ಯೋಯೋ ಎಫೆಕ್ಟ್ ಎನ್ನುತ್ತಾರೆ. ಅದಕ್ಕಾಗಿಯೇ ನಾವು ಗುರಿಗಳ ಮಟ್ಟಕ್ಕೆ ಏರುವುದಿಲ್ಲ, ಬದಲಾಗಿ ನಮ್ಮ ವ್ಯವಸ್ಥೆಗಳ ಮಟ್ಟಕ್ಕೆ ಕುಸಿಯುತ್ತೇವೆ ಎನ್ನಲಾಗುತ್ತದೆ. ಅಂದ್ರೆ ನಾವು ಕೇವಲ ಏನನ್ನು ಪಡೆಯಬೇಕು ಎಂಬ ಗುರಿಯ ಬದಲು ನಾವು ಎಂಥ ವ್ಯಕ್ತಿಯಾಗಬೇಕು ಎಂಬ ಅಸ್ಮಿತೆ ಅಥವಾ ಐಡೆಂಟಿಟಿ ಕಡೆಗೆ ಗಮನ ಹರಿಸಬೇಕು. ಹೌದು. ನಡವಳಿಕೆಯ ಬದಲಾವಣೆಯಲ್ಲಿ 3 ಪದರಗಳಿವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು.
ಅತ್ಯಂತ ಹೊರಗಿನ ಪದರ ಫಲಿತಾಂಶ. ಅಂದ್ರೆ ನಾವು ಏನನ್ನು ಪಡೆಯುತ್ತೇವೆ ಎಂಬುದು. ಉದಾಹರಣೆಗೆ ತೂಕ ಇಳಿಸುವುದು. ಸರಿ. ಎರಡನೆಯ ಪದರ ಪ್ರಕ್ರಿಯೆ ಅಂದ್ರೆ ನಾವು ಏನು ಮಾಡುತ್ತೇವೆ ಎಂಬುದು. ಉದಾಹರಣೆಗೆ ಜಿಮ್ಗೆ ಹೋಗುವುದು. ಆದರೆ ಅತ್ಯಂತ ಒಳಗಿನ ಮತ್ತು ಆಳವಾದ ಪದರವೇ ಗುರುತಿಸುವಿಕೆ ಅಥವಾ ಅಸ್ಮಿತೆ. ಅಂದ್ರೆ ನಾವು ನಮ್ಮ ಬಗ್ಗೆ ಏನನ್ನು ನಂಬುತ್ತೇವೆ ಎಂಬುದು. ಇದನ್ನು ಕೇಳುಗರಿಗೆ ಒಂದು ಸರಳ ಉದಾಹರಣೆಯ ಮೂಲಕ ವಿವರಿಸಬಹುದು. ಸಿಗರೆಟ್ ಸೇದುವುದನ್ನು ಬಿಡಲು ಪ್ರಯತ್ನಿಸುತ್ತಿರುವ ಇಬ್ಬರು ವ್ಯಕ್ತಿಗಳನ್ನು ಕಲ್ಪಿಸಿಕೊಳ್ಳಿ. ಯಾರಾದರೂ ಅವರಿಗೆ ಸಿಗರೆಟ್ ನೀಡಿದಾಗ ಮೊದಲನೇ ವ್ಯಕ್ತಿ, ಬೇಡ ಧನ್ಯವಾದಗಳು, ನಾನು ಸಿಗರೆಟ್ ಬಿಡಲು ಪ್ರಯತ್ನಿಸುತ್ತಿದ್ದೇನೆ ಎನ್ನುತ್ತಾನೆ. ಇದು ಕೇಳಲು ಸರಿಯಾಗಿಯೇ ಇದೆ ಅನಿಸಿದರೂ ಅವನ ಮನಸ್ಸಿನಲ್ಲಿ ತಾನಿನ್ನೂ ಒಬ್ಬ ಧೂಮಪಾನಿ, ಕೇವಲ ಬಿಡಲು ಪ್ರಯತ್ನಿಸುತ್ತಿದ್ದೇನೆ ಎಂಬ ನಂಬಿಕೆಯಿದೆ. ಆದರೆ ಎರಡನೆಯ ವ್ಯಕ್ತಿ, ಬೇಡ ಧನ್ಯವಾದಗಳು, ನಾನು ಧೂಮಪಾನಿಯಲ್ಲ ಎಂದುತ್ತಾನೆ. ನೋಡಿದ್ರಾ, ಈ ಸಣ್ಣ ಪದಗಳ ಬದಲಾವಣೆ ಆ ವ್ಯಕ್ತಿಯ ಅಸ್ಮಿತೆಯನ್ನೇ ಬದಲಾಯಿಸುತ್ತದೆ. ಇದು ಮೇಲ್ನೋಟಕ್ಕೆ ಸಣ್ಣ ವ್ಯತ್ಯಾಸ ಎನಿಸಿದರೂ ಮಾನಸಿಕವಾಗಿ ಬಹಳ ದೊಡ್ಡ ಪರಿಣಾಮ ಬೀರುತ್ತದೆ. ಉಗುರು ಕಚ್ಚುವ ಕೆಟ್ಟ ಅಭ್ಯಾಸವಿತ್ತು. ಎಷ್ಟೇ ಪ್ರಯತ್ನಿಸಿದರೂ ಎಷ್ಟೇ ಗುರಿ ಇಟ್ಕೊಂಡ್ರೂ ಅದನ್ನು ಬಿಡಲು ಸಾಧ್ಯವಾಗಿರಲಿಲ್ಲ. ಒಂದು ದಿನ ಅವನು ತನ್ನ ಹೆಂಡತಿಯ ಮಾತಿಗೆ ಬೆಲೆ ಕೊಟ್ಟು ಮ್ಯಾನಿಕ್ಯೂರ್ ಮಾಡಿಸ್ಕೊಂಡ. ಮ್ಯಾನಿಕ್ಯೂರ್ ಮಾಡಿದ ನಂತರ ಅವನ ಉಗುರುಗಳು ಮೊದಲ ಬಾರಿಗೆ ಬಹಳ ಸುಂದರವಾಗಿ ಕಾಣಲು ಶುರುವಾದ್ವು. ಆಗ ಅವನಿಗೆ ತನ್ನ ಉಗುರುಗಳ ಬಗ್ಗೆ ಹೆಮ್ಮೆ ಎನಿಸಲು ಶುರುವಾಯಿತು. ಅಂದ್ರೆ ತನ್ನನ್ನು ತಾನು ಸುಂದರ ಉಗುರುಗಳನ್ನು ಹೊಂದಿರುವ ವ್ಯಕ್ತಿಯೆಂದು ಗುರುತಿಸಿಕೊಳ್ಳಲು ಆರಂಭಿಸಿದ. ಹೌದು, ಆ ಅಸ್ಮಿತೆ ಬದಲಾದ ದಿನದಿಂದ ಅವನು ಮತ್ತೆಂದೂ ಉಗುರು ಕಚ್ಚೆಯಿಲ್ಲ. ನಮ್ಮ ಪ್ರತಿಯೊಂದು ಕ್ರಿಯೆಯೂ ನಾವು ಎಂಥವರಾಗಲು ಬಯಸುತ್ತೇವೆ ಎಂಬುದಕ್ಕೆ ಹಾಕುವ ಒಂದು ಮತ, ಅಂದ್ರೆ ವೋಟ್ ಇದ್ದಂತೆ. ಖಂಡಿತ. ನಾವು ಒಂದು ಪುಸ್ತಕ ಓದಿದಾಗ ನಾವು ಕೇವಲ ಪುಸ್ತಕ ಓದುತ್ತಿಲ್ಲ, ಬದಲಾಗಿ ನಾನು ಒಬ್ಬ ಓದುಗ ಎಂದು ನಮ್ಮ ಅಸ್ಮಿತೆಗೆ ಒಂದು ಮತ ಹಾಕುತ್ತಿದ್ದೇವೆ. ನಾವು ವ್ಯಾಯಾಮ ಮಾಡಿದಾಗ ನಾನು ಒಬ್ಬ ಅಥ್ಲೀಟ್ ಎಂದು ವೋಟ್ ಮಾಡುತ್ತಿದ್ದೇವೆ. ನಮ್ಮ ನಂಬಿಕೆಗಳನ್ನು ಬದಲಾಯಿಸುವುದೇ ನಿಜವಾದ ನಡವಳಿಕೆಯ ಬದಲಾವಣೆ. ಇಷ್ಟೆಲ್ಲ ಸರಿ, ಆದರೆ ಈ ಅಭ್ಯಾಸಗಳು ನಮ್ಮ ಮೆದುಳಿನಲ್ಲಿ ಭೌತಿಕವಾಗಿ ಹೇಗೆ ರೂಪುಗೊಳ್ಳುತ್ತವೆ? ನಾವೇಕೆ ಒಂದೇ ಕೆಲಸವನ್ನು ಪದೇ ಪದೇ ಮಾಡುತ್ತೇವೆ? ಇದರ ವಿಜ್ಞಾನವನ್ನು ತಿಳಿಯಲು ನಾವು ಮನಃಶಾಸ್ತ್ರಜ್ಞ ಎಡ್ವರ್ಡ್ ಥಾರ್ನ್ಡೈಕ್ ಅವರು 1898ರಲ್ಲಿ ಬೆಕ್ಕುಗಳ ಮೇಲೆ ಮಾಡಿದ ಒಂದು ಐತಿಹಾಸಿಕ ಪ್ರಯೋಗವನ್ನು ನೋಡಬೇಕು. ಆ ಪ್ರಯೋಗ ಹೇಗಿತ್ತು? ಅವರು ಹಸಿವಿನಿಂದಿದ್ದ ಬೆಕ್ಕುಗಳನ್ನು ಒಂದೊಂದಾಗಿ ಒಂದು ಪೆಟ್ಟಿಗೆಯಲ್ಲಿ ಕೂಡಿಹಾಕಿದ್ರು. ಆ ಪೆಟ್ಟಿಗೆಯ ಒಳಗೊಂದು ಲಿವರ್ ಇತ್ತು. ಅದನ್ನು ಒತ್ತಿದರೆ ಮಾತ್ರ ಬಾಗಿಲು ತೆರೆದು ಹೊರಗಿರುವ ಆಹಾರ ಸಿಗುತ್ತಿತ್ತು. ಸರಿ. ಮೊದಲಿಗೆ ಆ ಬೆಕ್ಕುಗಳು ಹೊರಬರಲು ಪರದಾಡಿದವು. ಆಕಸ್ಮಿಕವಾಗಿ ಲಿವರ್ ಒತ್ತಿ ಹೊರಬಂದವು. ಮೊದಲ ಬಾರಿ ಹೊರಬರಲು ಅವುಗಳಿಗೆ 1.5 ನಿಮಿಷ ಬೇಕಾಯಿತು. ಓ, ಸಾಕಷ್ಟು ಸಮಯ ತಗೊಂಡಿದೆ. ಹೌದು, ಆದರೆ ಇದೇ ಪ್ರಯೋಗವನ್ನು ಪದೇ ಪದೇ ಮಾಡಿದಾಗ ಆ ಬೆಕ್ಕುಗಳು ಕಲಿತು ಕೇವಲ 6.3 ಸೆಕೆಂಡುಗಳಲ್ಲಿ ಲಿವರ್ ಒತ್ತಿ ಹೊರಬರಲು ಆರಂಭಿಸಿದವು. ಅಂದ್ರೆ ಈ ಪ್ರಯೋಗವು ಅಭ್ಯಾಸಗಳು ಹೇಗೆ ರೂಪುಗೊಳ್ಳುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಅಲ್ವಾ? ಹೌದು, ಅಭ್ಯಾಸಗಳು ಎಂಬುದು ಮರುಕಳಿಸುವ ಸಮಸ್ಯೆಗಳಿಗೆ ನಮ್ಮ ಮೆದುಳು ಕಂಡುಕೊಳ್ಳುವ ಸ್ವಯಂಚಾಲಿತ ಪರಿಹಾರಗಳು. ನಮ್ಮ ಮೆದುಳು ಯಾವಾಗಲೂ ತನ್ನ ಶ್ರಮವನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರ್ತದೆ. ಪ್ರತಿದಿನ ಒಂದೇ ಸಮಸ್ಯೆಗೆ ಹೊಸದಾಗಿ ಯೋಚಿಸುವ ಬದಲು ಅದು ಒಂದು ಶಾರ್ಟ್ಕಟ್ ಹುಡುಕುತ್ತದೆ. ನಿಖರವಾಗಿ, ಇದು ಒಂದು ಅಭ್ಯಾಸದ ಚಕ್ರವನ್ನು ನಿರ್ಮಿಸುತ್ತದೆ. ಈ ಹ್ಯಾಬಿಟ್ ಲೂಪ್ನಲ್ಲಿ 4 ಹಂತಗಳಿವೆ. ಮೊದಲನೆಯದು ಸೂಚನೆ, ಅಂದ್ರೆ ಕ್ಯೂ. ಇದು ನಮ್ಮ ಮೆದುಳಿಗೆ ಒಂದು ಸಿಗ್ನಲ್ ನೀಡುತ್ತದೆ. ಉದಾಹರಣೆಗೆ ಫೋನ್ ರಿಂಗ್ ಆಗುವುದು. ಎರಡನೆಯದು ಬಯಕೆ. ಇದು ಆ ಕೆಲಸ ಮಾಡಲು ನಮ್ಮನ್ನು ಪ್ರೇರೇಪಿಸುತ್ತದೆ. ಅಂದ್ರೆ ಯಾರು ಮೆಸೇಜ್ ಮಾಡಿರ್ಬೋದು ಎಂಬ ಕುತೂಹಲ. ಮೂರನೆಯದು ಪ್ರತಿಕ್ರಿಯೆ, ಅಂದರೆ ಫೋನ್ ತೆಗೆದು ನೋಡುವುದು. ಮತ್ತು 4ನೆಯದು ಪ್ರತಿಫಲ, ಆ ಮೆಸೇಜ್ ನೋಡಿದಾಗ ಸಿಗುವ ಸಮಾಧಾನ. ಅಂದ್ರೆ ಯಾವುದೇ ಒಂದು ಅಭ್ಯಾಸ ಬೆಳೆಯಬೇಕಾದ್ರೆ ಅದು ಒಳ್ಳೆಯದಾಗಿರ್ಲಿ ಅಥವಾ ಕೆಟ್ಟದ್ದಾಗಿರ್ಲಿ, ಈ 4 ಹಂತಗಳು ಇರ್ಲೇಬೇಕು ಅಲ್ವೇ? ಹೌದು, ಈ 4 ಹಂತಗಳನ್ನು ಉತ್ತಮ ಅಭ್ಯಾಸಗಳಾಗಿ ರೂಪಿಸಲು 4 ನಿಯಮಗಳಿವೆ. ಅವು ಯಾವುವು? ಉತ್ತಮ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕೆಂದರೆ ನಿಯಮ 1, ಆ ಅಭ್ಯಾಸದ ಸೂಚನೆ ಕಣ್ಣಿಗೆ ಕಾಣುವಂತೆ ಸ್ಪಷ್ಟವಾಗಿರಬೇಕು. ನಿಯಮ 2, ಆ ಅಭ್ಯಾಸದ ಬಯಕೆ ಆಕರ್ಷಕವಾಗಿರಬೇಕು. ಮೂರನೇದು, ಆ ಅಭ್ಯಾಸದ ಪ್ರತಿಕ್ರಿಯೆ ಸುಲಭವಾಗಿರಬೇಕು. ಮತ್ತು 4ನೆಯದು, ಆ ಅಭ್ಯಾಸದ ಪ್ರತಿಫಲ ತೃಪ್ತಿದಾಯಕವಾಗಿರಬೇಕು. ಒಂದು ವೇಳೆ ನಾವು ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕೆಂದರೆ ಆಗ ಇದರ ವಿರುದ್ಧ ನಿಯಮಗಳನ್ನು ಬಳಸಬೇಕು.
ಅಂದರೆ ಕೆಟ್ಟ ಅಭ್ಯಾಸದ ಸೂಚನೆಯನ್ನು ಕಣ್ಣಿಗೆ ಕಾಣದಂತೆ ಮಾಡಬೇಕು, ಅದನ್ನು ಅನಾಕರ್ಷಕಗೊಳಿಸಬೇಕು, ಮಾಡುವುದು ಕಷ್ಟವಾಗುವಂತೆ ಮಾಡಬೇಕು ಮತ್ತು ಅದರಿಂದ ಸಿಗುವ ಪ್ರತಿಫಲ ಅತೃಪ್ತಿದಾಯಕವಾಗಿರಬೇಕು. ಸರಿ, ಹಾಗಾದ್ರೆ ಈ 4 ನಿಯಮಗಳಲ್ಲಿ ಮೊದಲನೆಯದಾದ ಸ್ಪಷ್ಟವಾಗಿರಲಿ ಅಂದ್ರೆ ಏನು ಎಂಬುದನ್ನು ಸ್ವಲ್ಪ ಬಿಡಿಸಿ ನೋಡೋಣ. ಸ್ಪಷ್ಟತೆ ಎಂದರೆ ನಮಗೆ ನಾವೇ ಹೇಳಿಕೊಳ್ಳೋದಲ್ವೇ? ಹೌದು. ಆದರೆ ಕೆಲವೊಮ್ಮೆ ನಮ್ಮ ಮೆದುಳು ನಮ್ಮ ಅರಿವಿಲ್ಲದೆಯೇ ಕೆಲವು ಸೂಚನೆಗಳನ್ನು ಹೇಗೆ ಗ್ರಹಿಸುತ್ತದೆ ಎಂಬುದಕ್ಕೆ ಈ ಮೂಲಗಳಲ್ಲಿ ಒಂದು ರೋಚಕ ಕಥೆಯಿದೆ. ಒಬ್ಬ ಮಹಿಳೆ ಪ್ಯಾರಾಮೆಡಿಕ್ ಆಗಿ ಕೆಲಸ ಮಾಡ್ತಿದ್ಲು. ಒಂದು ದಿನ ಅವಳು ಕೌಟುಂಬಿಕ ಕಾರ್ಯಕ್ರಮವೊಂದರಲ್ಲಿ ತನ್ನ ಮಾವನ ಮುಖವನ್ನು ನೋಡಿದ ತಕ್ಷಣ ಆತಂಕಗೊಂಡು, ನಿಮ್ಮ ಮುಖ ಸರಿಯಾಗಿ ಕಾಣುತ್ತಿಲ್ಲ, ತಕ್ಷಣ ಆಸ್ಪತ್ರೆಗೆ ಹೋಗಬೇಕು ಎಂದು ಒತ್ತಾಯಿಸಿದಳು. ಮಾವ ತನಗೆ ಏನೂ ಆಗಿಲ್ಲ, ಆರಾಮಾಗಿದ್ದೇನೆ ಎಂದು ನಕ್ಕರೂ ಅವಳು ಬಿಡ್ಲಿಲ್ಲ ತಾನೆ? ಹೌದು. ಆಸ್ಪತ್ರೆಗೆ ಹೋದಾಗ ಗೊತ್ತಾಯ್ತು, ಆತನ ಪ್ರಮುಖ ರಕ್ತನಾಳ ಕಟ್ಟಿಕೊಂಡಿತ್ತು ಮತ್ತು ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡದಿದ್ರೆ ಆತ ಸಾಯುತ್ತಿದ್ದ. ಆ ಮಹಿಳೆಗೆ ತನ್ನ ಮಾವನ ಮುಖದಲ್ಲಿ ರಕ್ತದ ಚಲನೆಯಲ್ಲಾದ ವ್ಯತ್ಯಾಸವನ್ನು ತನ್ನ ಅರಿವಿನಿಂದಾಚೆಗೆ ಗುರುತಿಸುವ ಅಭ್ಯಾಸವಾಗಿತ್ತು. ಇದು ನಮ್ಮ ಅಭ್ಯಾಸಗಳು ಎಷ್ಟು ಪ್ರಬಲವಾಗಿ ನಮ್ಮ ಅರಿವಿನಿಂದಾಚೆಗೆ ಅಂದರೆ ಸಬ್ ಕಾನ್ಷಿಯಸ್ ಮಟ್ಟದಲ್ಲಿ ಕೆಲಸ ಮಾಡುತ್ತವೆ ಎಂಬುದನ್ನು ತೋರಿಸ್ತದೆ. ನಮ್ಮ ಕೆಟ್ಟ ಅಭ್ಯಾಸಗಳು ಹೀಗೆಯೇ ನಮ್ಮ ಅರಿವಿಗೆ ಬಾರದಂತೆ ಶುರುವಾಗ್ಬಿಡ್ತವೆ. ನಾವು ಬೇಸರವಾದಾಗಲೆಲ್ಲ ಅರಿವಿಲ್ಲದೆಯೇ ಮೊಬೈಲ್ ತೆಗೆದು ಸೋಷಿಯಲ್ ಮೀಡಿಯಾ ನೋಡಲು ಶುರು ಮಾಡ್ತೇವೆ ಅಲ್ವಾ? ಹೌದು. ಹಾಗಾಗಿ ನಮ್ಮ ಅಭ್ಯಾಸಗಳನ್ನು ಬದಲಾಯಿಸುವ ಮೊದಲ ಹೆಜ್ಜೆಯೇ ಅರಿವು. ಇದಕ್ಕಾಗಿ ಜಪಾನ್ ರೈಲ್ವೆ ವ್ಯವಸ್ಥೆಯಲ್ಲಿ ಬಳಸುವ ಪಾಯಿಂಟಿಂಗ್ ಆ್ಯಂಡ್ ಕಾಲಿಂಗ್ ಎಂಬ ತಂತ್ರವನ್ನು ನಾವು ಬಳಸಬಹುದು. ಅದ್ರ ಬಗ್ಗೆ ಕೇಳಿದ್ದೇನೆ. ಜಪಾನ್ನ ರೈಲು ಸಿಬ್ಬಂದಿ ಪ್ರತಿಯೊಂದು ಸಿಗ್ನಲ್ ಮತ್ತು ವೇಗವನ್ನು ಬೆರಳು ತೋರಿಸಿ ಜೋರಾಗಿ ಕೂಗಿ ಹೇಳುತ್ತಾರಲ್ವೇ? ಹೌದು. ಸಿಗ್ನಲ್ ಹಸಿರಾಗಿದೆ, ವೇಗ ಸರಿಯಾಗಿದೆ ಎಂದು. ಕೇವಲ ಹೀಗೆ ಕೂಗಿ ಹೇಳುವುದರಿಂದಲೇ ಅಲ್ಲಿನ ತಪ್ಪುಗಳು ಬರೋಬ್ಬರಿ 85% ಕಡಿಮೆಯಾದವು. ಆದ್ರೆ ನಾವು ದಿನನಿತ್ಯದ ಜೀವನದಲ್ಲಿ ಹೀಗೆ ಕೂಗಿ ಹೇಳಲು ಸಾಧ್ಯವಿಲ್ವಲ್ಲ? ಇದನ್ನು ನಾವು ಹೇಗೆ ಅಳವಡಿಸಿಕೊಳ್ಳಬಹುದು? ಇದಕ್ಕಾಗಿ ನಾವು ನಮ್ಮದೇ ಆದ ಒಂದು ಅಭ್ಯಾಸಗಳ ಅಂಕಪಟ್ಟಿ ಅಂದ್ರೆ ಹ್ಯಾಬಿಟ್ಸ್ ಸ್ಕೋರ್ ಕಾರ್ಡ್ ಮಾಡಿಕೊಳ್ಳಬಹುದು. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಪಟ್ಟಿ ಮಾಡಬೇಕು. ಓ, ಹೇಗೆ? ಬೆಳಿಗ್ಗೆ ಏಳುವುದು, ಮೊಬೈಲ್ ನೋಡುವುದು, ಕಾಫಿ ಕುಡಿಯುವುದು ಹೀಗೆ ಬರೆದುಕೊಂಡು ಅದು ನಮಗೆ ಒಳ್ಳೆಯದಾಗಿದ್ದರೆ ಪ್ಲಸ್ ಚಿಹ್ನೆ, ಕೆಟ್ಟದ್ದಾಗಿದ್ರೆ ಮೈನಸ್ ಚಿಹ್ನೆ ಮತ್ತು ತಟಸ್ಥವಾಗಿದ್ರೆ ಸಮ ಅಂದ್ರೆ ಈಕ್ವಲ್ಸ್ ಚಿಹ್ನೆ ಹಾಕಬೇಕು. ಇದರಿಂದ ನಾವು ದಿನವಿಡೀ ಏನು ಮಾಡುತ್ತಿದ್ದೇವೆ, ನಮ್ಮ ಸಮಯ ಎಲ್ಲಿ ವ್ಯರ್ಥವಾಗುತ್ತಿದೆ ಎಂಬ ಸ್ಪಷ್ಟ ಅರಿವು ನಮಗೆ ಬರುತ್ತದೆ. ಖಂಡಿತ. ಮತ್ತೊಂದು ಪ್ರಬಲವಾದ ತಂತ್ರವೆಂದರೆ ಅನುಷ್ಠಾನದ ಉದ್ದೇಶ ಅಥವಾ ಇಂಪ್ಲಿಮೆಂಟೇಷನ್ ಇಂಟೆನ್ಷನ್ಸ್. ಗ್ರೇಟ್ ಬ್ರಿಟನ್ನಲ್ಲಿ 248 ಜನರ ಮೇಲೆ ವ್ಯಾಯಾಮದ ಬಗ್ಗೆ ಒಂದು ಅಧ್ಯಯನ ನಡೆಯಿತು. ಜನರನ್ನು 3 ಗುಂಪುಗಳಾಗಿ ವಿಂಗಡಿಸಲಾಯಿತು. ಮೊದಲ ಗುಂಪಿಗೆ ಕೇವಲ ವ್ಯಾಯಾಮದ ದಾಖಲೆ ಇಡಲು ಹೇಳಿದರು. 2ನೇ ಗುಂಪಿಗೆ ವ್ಯಾಯಾಮದ ಲಾಭಗಳ ಬಗ್ಗೆ ಭಾಷಣ ಮಾಡಿ ಮೋಟಿವೇಶನ್ ನೀಡಿದರು. 3ನೇ ಗುಂಪಿಗೆ ಅವರು ಯಾವ ದಿನ, ಯಾವ ಸಮಯದಲ್ಲಿ ಮತ್ತು ಎಲ್ಲಿ ವ್ಯಾಯಾಮ ಮಾಡ್ತಾರೆ ಎಂದು ನಿಖರವಾಗಿ ಒಂದು ಕಾಗದದಲ್ಲಿ ಬರೆದಿಟ್ಕೊಳ್ಳಲು ಹೇಳಿದರು. ಫಲಿತಾಂಶ ಏನಾಯ್ತು ಗೊತ್ತಾ? ಮೊದಲ 2 ಗುಂಪಿನ ಕೇವಲ 35-38% ಜನ ಮಾತ್ರ ವ್ಯಾಯಾಮ ಮಾಡಿದ್ರೆ, ನಿರ್ದಿಷ್ಟ ಸಮಯ ಮತ್ತು ಸ್ಥಳವನ್ನು ಬರೆದಿಟ್ಟುಕೊಂಡ 3ನೇ ಗುಂಪಿನ ಬರೋಬ್ಬರಿ 91% ಜನ ವ್ಯಾಯಾಮ ಮಾಡಿದರು. ಅಂದ್ರೆ ಕೇವಲ ಮೋಟಿವೇಶನ್ ಅಥವಾ ಪ್ರೇರಣೆ ಇದ್ರೆ ಸಾಲದು, ಸ್ಪಷ್ಟತೆ ಇರಬೇಕು. ನಾನು ಈ ಸಮಯಕ್ಕೆ ಈ ಸ್ಥಳದಲ್ಲಿ ಈ ಕೆಲಸ ಮಾಡ್ತೇನೆ ಎಂಬ ಸೂತ್ರವನ್ನು ಬರೆದಿಟ್ಟುಕೊಳ್ಳುವುದು ಎಷ್ಟೊಂದು ಶಕ್ತಿಶಾಲಿ ಎಂಬುದನ್ನು ಇದು ಸಾಬೀತುಪಡಿಸುತ್ತದೆ. ನಾವು ಸಾಮಾನ್ಯವಾಗಿ ನಾನು ನಾಳೆಯಿಂದ ವ್ಯಾಯಾಮ ಶುರು ಮಾಡುತ್ತೇನೆ ಎನ್ನುತ್ತೇವೆ, ಆದರೆ ಸಮಯ ಮತ್ತು ಸ್ಥಳವನ್ನು ನಿಗದಿ ಮಾಡುವುದಿಲ್ಲ. ಅದೇ ನಾವು ಎಡವುತ್ತಿರುವ ಜಾಗ. ಇದರ ಜೊತೆಗೆ ಬರುವ ಮತ್ತೊಂದು ಪರಿಣಾಮಕಾರಿ ತಂತ್ರವೆಂದರೆ ಅಭ್ಯಾಸಗಳ ಜೋಡಣೆ ಅಥವಾ ಹ್ಯಾಬಿಟ್ ಸ್ಟ್ಯಾಕಿಂಗ್. ಇದು ಡೆನ್ನಿಸ್ ಡಿಡ್ರಾಟ್ ಎಂಬ ಫ್ರೆಂಚ್ ತತ್ವಜ್ಞಾನಿಯ ಕಥೆಯೊಂದಿಗೆ ತಳುಕು ಹಾಕಿಕೊಂಡಿದೆ. ಆ ಕಥೆ ನಮ್ಮೆಲ್ಲರ ದೈನಂದಿನ ಜೀವನಕ್ಕೆ ತುಂಬಾ ಹತ್ತಿರವಾಗಿದೆ. ಡಿಡಿರಾಟ್ ಬಡವನಾಗಿದ್ದ. ಒಮ್ಮೆ ಆತನಿಗೆ ಅನಿರೀಕ್ಷಿತವಾಗಿ ಸಾಕಷ್ಟು ಹಣ ಸಿಕ್ಕಾಗ ಆತ ತನಗೊಂದು ಸುಂದರವಾದ ಹೊಸ ಕೆಂಪು ನಿಲುವಂಗಿಯನ್ನು ಖರೀದಿಸುತ್ತಾನೆ. ಸರಿ. ಆ ಹೊಸ ನಿಲುವಂಗಿಯನ್ನು ಹಾಕಿಕೊಂಡು ನೋಡಿದಾಗ ಆತನ ಹಳೆಯ ರತ್ನಗಂಬಳಿ ಆ ಬಟ್ಟೆಗೆ ಹೊಂದುತ್ತಿಲ್ಲ ಎನಿಸುತ್ತದೆ. ತಕ್ಷಣ ಹೊಸ ರತ್ನಗಂಬಳಿ ತರುತ್ತಾನೆ. ಆಮೇಲೆ ಆತನ ಕುರ್ಚಿ, ಮೇಜು ಎಲ್ಲವೂ ಆ ನಿಲುವಂಗಿಗೆ ಹೋಲಿಸಿದ್ರೆ ಹಳೆಯದಾಗಿ ಕಾಣುತ್ತವೆ. ಹೀಗೆ ಒಂದರ ಹಿಂದೊಂದು ವಸ್ತುಗಳನ್ನು ಕೊಳ್ಳುತ್ತಾ ಇಡೀ ಮನೆಯ ವಸ್ತುಗಳನ್ನೇ ಬದಲಾಯಿಸಿಬಿಡುತ್ತಾನೆ.
ಇದು ನಮಗೂ ಆಗುತ್ತಿರುತ್ತಲ್ಲವೇ? ನಾವು ಹೊಸ ಸೋಫಾ ಕೊಂಡಾಗ ಹಳೆಯ ಕರ್ಟನ್ಗಳು ಕೆಟ್ಟದಾಗಿ ಕಾಣುತ್ತವೆ. ಹೊಸ ಕರ್ಟನ್ ತಂದಾಗ ಗೋಡೆಯ ಬಣ್ಣ ಹಳೆಯದಾಗಿ ಕಾಣುತ್ತದೆ. ಒಂದು ಅಭ್ಯಾಸ ಹೇಗೆ ಇನ್ನೊಂದಕ್ಕೆ ದಾರಿ ಮಾಡಿಕೊಡುತ್ತದೆ ಎಂಬುದಕ್ಕೆ ಇದೊಂದು ಕ್ಲಾಸಿಕ್ ಉದಾಹರಣೆ. ಇದನ್ನು ಡಿಡೆರೋಟ್ ಪರಿಣಾಮ ಎನ್ನುತ್ತಾರೆ. ಇದೇ ಡಿಡೆರೋಟ್ ಪರಿಣಾಮವನ್ನು ನಾವು ಒಳ್ಳೆಯ ಅಭ್ಯಾಸಗಳನ್ನು ಬಳಸಿಕೊಳ್ಳಲು ಬಳಸಬಹುದು. ಅದೇ ಹ್ಯಾಬಿಟ್ ಸ್ಟ್ಯಾಕಿಂಗ್. ಇದರ ಸೂತ್ರ ಬಹಳ ಸರಳ. ನನ್ನ ಪ್ರಸ್ತುತ ಅಭ್ಯಾಸದ ನಂತರ ನಾನು ಹೊಸ ಅಭ್ಯಾಸವನ್ನು ಮಾಡುತ್ತೇನೆ ಅನ್ನೋದು. ಉದಾಹರಣೆಗೆ, ನಮಗೆ ಧ್ಯಾನ ಮಾಡುವ ಹೊಸ ಅಭ್ಯಾಸ ಬೆಳೆಸಿಕೊಳ್ಳಬೇಕಿದೆ ಎಂದಿಟ್ಟುಕೊಳ್ಳಿ. ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯುವ ಹಳೆಯ ಅಭ್ಯಾಸವನ್ನು ಹೊಂದಿದ್ದೇವೆ. ಈಗ ಇವೆರಡನ್ನು ಜೋಡಿಸಬೇಕು. ಅಂದ್ರೆ ನಾನು ಬೆಳಗ್ಗೆ ಕಾಫಿ ಕುಡಿದ ತಕ್ಷಣ 1 ನಿಮಿಷ ಧ್ಯಾನ ಮಾಡುತ್ತೇನೆ ಅಂತಾನಾ? ನಿಖರವಾಗಿ. ಹೀಗೆ ನಮ್ಮ ಹಳೆಯ ಅಭ್ಯಾಸವೇ ನಮ್ಮ ಹೊಸ ಅಭ್ಯಾಸಕ್ಕೆ ಒಂದು ಸ್ಪಷ್ಟ ಸೂಚನೆಯಾಗಿ, ಅಂದ್ರೆ ಕ್ಯೂ ಆಗಿ ಕೆಲಸ ಮಾಡುತ್ತದೆ. ಹೊಸ ಅಭ್ಯಾಸಕ್ಕಾಗಿ ನಾವು ಪ್ರತ್ಯೇಕ ಸಮಯ ಹುಡುಕುವ ಅವಶ್ಯಕತೆ ಇರುವುದಿಲ್ಲ. ಹಾಗಾದ್ರೆ ಈ ಇಡೀ ಚರ್ಚೆಯ, ಈ ಆಳವಾದ ವಿಶ್ಲೇಷಣೆಯ ಒಟ್ಟಾರೆ ಅರ್ಥವನ್ನು ನಾವು ಹೇಗೆ ಕ್ರೋಢೀಕರಿಸಬಹುದು? ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲು ನಾವು ಏಕಾಏಕಿ ಹಿಮಾಲಯ ಹತ್ತಿದಂತೆ ಯಾವುದೋ ಒಂದು ದೊಡ್ಡ ಕೆಲಸ ಮಾಡಬೇಕಿಲ್ಲ. ನಮ್ಮ ನಿತ್ಯದ ಸಣ್ಣ ಪುಟ್ಟ ಅಭ್ಯಾಸಗಳೇ ನಮ್ಮ ಭವಿಷ್ಯದ ಬಂಡವಾಳ. ಖಂಡಿತ. ನಾವು ಪ್ರತಿದಿನ ಮಾಡುವ 1% ಸುಧಾರಣೆಗಳು ವರ್ಷದ ಕೊನೆಗೆ ನಮ್ಮನ್ನು ಸಂಪೂರ್ಣವಾಗಿ ಬೇರೆಯೇ ಎತ್ತರಕ್ಕೆ ಕೊಂಡೊಯ್ಯುತ್ತವೆ. ನಾವು ಅಂತಿಮವಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ದೇನೆಂದ್ರೆ, ಅಭ್ಯಾಸಗಳೆಂದ್ರೆ ಕೇವಲ ತೂಕ ಇಳಿಸುವುದು, ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವುದು ಅಥವಾ ಒಂದು ಪರೀಕ್ಷೆ ಪಾಸ್ ಮಾಡುವುದಲ್ಲ. ಬದಲಾಗಿ ನಾವು ಎಂತಹ ವ್ಯಕ್ತಿಯಾಗಬೇಕು ಎಂದುಕೊಂಡಿದ್ದೇವೋ ಆ ವ್ಯಕ್ತಿಯಾಗಿ ರೂಪಾಂತರಗೊಳ್ಳುವ ಒಂದು ನಿರಂತರ ಪ್ರಕ್ರಿಯೆ ಇದು. ನಮ್ಮ ಪ್ರತಿಯೊಂದು ಸಣ್ಣ ಅಭ್ಯಾಸವೂ ನಮ್ಮ ಭವಿಷ್ಯದ ಅಸ್ಮಿತೆಗೆ ನಾವು ಹಾಕುವ ಒಂದೊಂದು ಅಮೂಲ್ಯವಾದ ಮತವಾಗಿದೆ. ನಾವು ವ್ಯವಸ್ಥೆಗಳ ಮೇಲೆ ನಂಬಿಕೆ ಇಟ್ರೆ ಫಲಿತಾಂಶಗಳು ತಾನಾಗಿಯೇ ಒಲಿದು ಬರುತ್ತವೆ. ಇದು ಈ ಆಳವಾದ ಅಧ್ಯಯನದ ಅತಿದೊಡ್ಡ ಪಾಠ ಎನ್ನಬಹುದು. ನಾವು ಇಂದಿನ ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರಿಗೆ ಒಂದು ಆಲೋಚನೆಗೆ ಹಚ್ಚುವಂತಹ ಹೊಸ ಯೋಚನೆಯನ್ನು ಬಿಟ್ಟು ಹೋಗೋಣ. ಖಂಡಿತ, ಹೇಳಿ. ನಮ್ಮ ಅಭ್ಯಾಸಗಳು ನಮ್ಮ ಗುರುತನ್ನು ರೂಪಿಸುತ್ತವೆ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರ ಆ ಅಭ್ಯಾಸಗಳಿಗೆ ಸೂಚನೆಗಳನ್ನು ನೀಡುತ್ತದೆ ಎಂದು ಇಂದು ನಾವು ಚರ್ಚಿಸಿದ್ದೆವು. ಹಾಗಾದ್ರೆ ನಾವು ಸಂಪೂರ್ಣವಾಗಿ ಹೊಸ ದೇಶಕ್ಕೆ ಅಥವಾ ಹೊಸ ಸಂಸ್ಕೃತಿಗೆ ಸ್ಥಳಾಂತರಗೊಂಡಾಗ ಏನಾಗುತ್ತದೆ? ಇದು ಕುತೂಹಲಕಾರಿಯಾಗಿದೆ. ನಮಗೆ ಒಗ್ಗಿಕೊಂಡಿದ್ದ ಆ ಹಳೆಯ ಸೂಚನೆಗಳೆಲ್ಲವೂ, ಆ ಹಳೆಯ ಪರಿಸರವು ಒಮ್ಮೆಲೆ ಮಾಯವಾದಾಗ ನಮ್ಮ ಆ ಗುರುತಿಗೆ ಅಥವಾ ಅಸ್ಮಿತೆಗೆ ಏನಾಗುತ್ತದೆ? ನಮ್ಮ ಹಳೆಯ ಅಭ್ಯಾಸಗಳಿಲ್ಲದೆ ನಾವು ಅದೇ ವ್ಯಕ್ತಿಯಾಗಿ ಉಳಿಯುತ್ತೇವಾ ಅಥವಾ ಆ ಹೊಸ ಪರಿಸರ ನಮ್ಮನ್ನು ಹೊಸ ವ್ಯಕ್ತಿಯನ್ನಾಗಿ ಮರುಸೃಷ್ಟಿಸುತ್ತದಾ? ಬಹಳ ಆಳವಾದ ಪ್ರಶ್ನೆ ಇದು. ಮುಂದಿನ ಬಾರಿ ಹೊಸ ಜಾಗಕ್ಕೆ ಹೋದಾಗ ನಮ್ಮ ಸ್ವಭಾವದಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ. ಈ ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ವಿಶೇಷ ಮೂಲಗಳ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಜ್ಞಾನದ ಈ ಪಯಣ ಹೀಗೇ ಮುಂದುವರಿಯಲಿ.